ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ಚಿಕ್ಕನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗೇ ಇರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರಗಳ ಜೊತೆ ಎಲ್ಲ ಬೆಳೆದಿದ್ದೆ. ಸುಂದರ್ ಅಂಕಲ್, ಪ್ರಮೀಳಾ ಜೋಶಿ ಬಂದಿದ್ದ, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎರಡನೇದಾಗಿ ನಾನು ಮೊದಲನೇ ಅಂದರೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ನ ಆಸೆ. ನನ್ನ ಅನ್ನದಾತರು, ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್, ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಕೆಲಷ್ಟು ಜನ ಬರೋಕ್ಕಾಗಲಿಲ್ಲ ಇವತ್ತು, ಅವರು ಎಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದರು. ಇವ್ರನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾನ ಮಾಡಿರೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವರ ಗೆಳೆಯ ರವಿ ಸರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರು. ಮಂಜಣ್ಣನಿಗೆ ಯಾಕೆ ಮಾಡೋಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರಲ್ಲ, ಯಾವ ಹೀರೋದು ಸಿನಿಮಾ ನಡೀತಾ ಇಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಅನ್ನದಾತರು. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾನು. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ಬನ್ನಿ. ನನ್ನ ನಿರ್ದೇಶಕ, ಭಾಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಭಾಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ನು ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಬಿಡಿ, ಇವ್ರನ್ನ ಹಾಕೊಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋಗಳ ಪಿಕ್ಚರ್ಗೆ. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ನಮ್ಮ ಹರ್ಷವರ್ಧನ್ ಅವರು, ಮ್ಯೂಸಿಕ್ ಡೈರೆಕ್ಟರ್. ಯಾಕೆಂದರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ನನಗೆ ನನ್ನ ನಿರ್ದೇಶಕರು ಸೂಪರ್ ಹೀರೋ ಅನ್ನೋ ಒಂದು ಬಿರುದನ್ನು ಕೊಟ್ಟರು, ನೀವೆಲ್ಲ ನೋಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅದನ್ನು ಯಾವ ಕಡೆಯಿಂದ ಸೂಪರ್ ಹೀರೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ನನಗೆ ಬಿರುದು ಕೊಟ್ಟಿದ್ದಕ್ಕೆ. ಇನ್ನೊಬ್ರು ಹ್ಯಾಂಡ್ಸಮ್ ತರುಣ ಅಂದರು, ಥ್ಯಾಂಕ್ ಯು ಸರ್. ನನ್ನಷ್ಟೇ ಹ್ಯಾಂಡ್ಸಮ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನಿಮಗೆ ನೀವು ನನಗೆ ಹ್ಯಾಂಡ್ಸಮ್ ತರೋಣ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನೋಡ್ತಿರೋ ಹಾಗೆ ರಾವಣ ಸಾಂಗ್ ಇರ್ಬೋದು, ಬೊಂಬೆ ಇರ್ಬೋದು, ಅಥವಾ ನಮ್ಮ ಶಿವನ್ ಸಾಂಗ್ ಇರ್ಬೋದು, ತಿರುಗೋ ಭೂಮಿ ಸಾಂಗ್ ಇರ್ಬೋದು, ಪ್ರತಿಯೊಂದು ಸಾಂಗು ಇವತ್ತು ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ತುಂಬ ಬೊಂಬೆ ಇಲ್ಲೇ ಇದ್ದಾರೆ, ನಮ್ಮ ಬೊಂಬೆ ಇಲ್ಲೇ ಇದ್ದಾರೆ. ಸೊ ಅವ್ರ ಸಾಂಗ್ ತುಂಬ ವೈರಲ್ ಆಗಿದೆ. ಸೊ ನನ್ನ ಸಿನಿಮಾದಲ್ಲಿ ನನ್ನ ನಿರ್ದೇಶಕದ ನೆಕ್ಸ್ಟು ನಮ್ಮ ಲಿರಿಕ್ಸ್ ಮತ್ತು ನನ್ನ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ಹೀರೋಗಳು. ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಗೆಳೆಯ ಕಿಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವೆರಿ ಬ್ಯುಸಿ ಆ್ಯಕ್ಟರ್. ಅವರು ಸಿನಿಮಾಗಳು ಮಾಡ್ತಿದ್ದಾರೆ. ನಾನು ಈ ಥರ ಇದೇ ಕಿಟ್ಟಪ್ಪ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದೆ, ಚೆನ್ನಾಗಿ ಮಾಡೋಣ ಅಂತ. ಸೊ ಆಫ್ಟರ್ 21 years ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಗೆಳೆತನಕ್ಕೆ ಒಂದು ಚಿಕ್ಕದಾಗಿನೂ ಎಲ್ಲೂ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಿಲ್ಲ ಇವತ್ತಿಗೂ. ನಾನು ಫಸ್ಟ್ ಫಿಲ್ಮಲ್ಲಿ ನಾನು ಅವನು ಹೇಗಿದ್ದು ಅಂದರೆ ಆದಿನಲ್ಲಿ ನಾನು ಅವನು ಮೀಟ್ ಮಾಡಿದಾಗ ಹೇಗಿದ್ವು, ಇವತ್ತಿಗೂ ಹಂಗೆ ಇದ್ದೀವಿ, ಮುಂದೇನೂ ಹಂಗೆ ಇರ್ತೀವಿ. ಬಿಕಾಸ್ ಆ ಥರ ಗೆಳೆತನ ರೇರ್ ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಕ್ಯಾಮ್ರಾಮ್ಯಾನ್ ಎಲ್ಲಿದ್ದಾರೆ, ನವೀನ್. ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಎಡಿಟರ್ ಶ್ರೀಕಾಂತ್ ಸರ್, ಪ್ರತಿಯೊಬ್ಬರು ಈ ಸಿನಿಮಾಗೆ ಕೆಲಸ ಮಾಡಿರೋರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಸಹ ಕಲಾವಿದರು ಇಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ನಾನು ಮತ್ತೆ ಧನ್ಯವಾದಗಳನ್ನ ಹೇಳೋದಕ್ಕೆ ತಿಳಿಸ್ತೀನಿ. ಯಾಕೆಂದರೆ ನೀವು ನೋಡಿರೋ ಹಾಗೆ ಒಂದು ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಸೊ ಪ್ರತಿಯೊಬ್ಬರೂ ನನ್ನ ಜೊತೆ ಬಂದು, ಯಾಕೆಂದರೆ ಹೀರೋ ಅಪ್ಪನೇ ಏನೋ ಮಾಡೋಕ್ಕಾಗಲ್ಲ ಸರ್. ನನ್ನ ಗೆಳೆಯ ಹೇಳ್ದಂಗೆ ವಿಲನ್ ಎಟ್ ತಿಂದ್ರೇ ನಾವು ಹೀರೋ ಆಗೋದು. ಸೊ ಅಂಥದ್ರಲ್ಲಿ ಇದರಲ್ಲಿ ವಿಲನ್ ಯಾರು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ವಿಲನ್ ಎಟ್ ತಿಂದ್ರೇ ನಾವು ಹೀರೋಗಳಾಗೋದು ಅಂತ ನನ್ನ ಗೆಳೆಯ ಹೇಳಿದ್ದ. ಸೊ ಅದನ್ನೇ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ನಾನಲ್ಲ ಹೀರೋ, ನಾನೊಬ್ಬ ಪಾತ್ರ ಅಷ್ಟೇ.
ಇವರೆಲ್ಲರೂ ಹೀರೋಗಳು ನನ್ನನ್ನು ಹೀರೋ ಪ್ರೊಜೆಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ದೀಸ್ ಆರ್ ದ ಹೀರೋಸ್. ಐ ಆಮ್ ನಾಟ್ ಎ ಹೀರೋ, ಐ ಆಮ್ ಜಸ್ಟ್ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಮೊದಲನೇದಾಗಿ, ಆಮೇಲೆ ಕೊನೆಯದಾಗಿ ಐ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಕಾಂತಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ ನನಗೆ ಮೇಕಪ್ ಮಾಡಿರೋಂಥ ಎದ್ದು ನಿಂತ್ಕೊಳ್ಳಿ ಕಾಂತಣ್ಣ. ನಮ್ಮ ಕಾಂತಣ್ಣ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ಏಕೆಂದರೆ ನನಗೆ ಮೇಕಪ್ ಮಾಡಿ ನನ್ನನ್ನು ಇಷ್ಟು ಚೆನ್ನಾಗಿ ಕಾಣಿಸಿರುವಂಥ ನನ್ನ ಮೇಕಪ್ ಆರ್ಟಿಸ್ಟ್ ಕಾಂತಣ್ಣ ಅವರು, ಕಾರ್ ಚಾಲಕ ಹರೀಶ್, ಪ್ರತಿಯೊಬ್ಬರಿಗೂ ನನಗೆ ನನ್ನ ಜೊತೆ ಹಾಗೆ ನನಗೆ ಕಾಸ್ಟ್ಯೂಮ್ ಮಾಡೋದಂಥ ನಮ್ಮ ಬಾಬು ಅವರು ಇರ್ಬೋದು, ನನಗೆ ಕಾಸ್ಟ್ಯೂಮ್ ಅಸಿಸ್ಟ್ ಮಾಡೋದಂಥ ದೇವ ಇರ್ಬೋದು, ಹಾಗೆ ನಮ್ಮ ಮಂಜಣ್ಣನ ಕಂಪ್ಲೀಟ್ ಗೆಳೆಯರ ಬಳಗ. ಈಗ ಎಲ್ಲರೂ ಹೆಸರು ಹೇಳ್ತಾ ಹೋದ್ರೆ 1 hour ಆಗುತ್ತೆ, ಅಷ್ಟು ಗೆಳೆಯರು ಅವ್ರಿಗೆ. ಸೊ ಎಲ್ಲ ಗೆಳೆಯರ ಬಳಗಕ್ಕೆ, ನಮ್ಮ ಮಂಜಣ್ಣನ ಗೆಳೆಯರ ಬಳಗಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕೃಷ್ಣಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ, ನಿಮಗೂ ಸ್ವಾಗತ ಹಾಗೆ ಧನ್ಯವಾದಗಳು. ಸೊ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟೊತ್ತು ಕೂತ್ಕೊಂಡು ಪೇಷನ್ಸ್ ಆಗಿ ನೀವೆಲ್ಲ ನಮ್ಮ ಮಾತುಗಳನ್ನ ಕೇಳಿ, ನಮ್ಮ ಸಾಂಗ್ಸ್ ನೋಡಿ, ನಮ್ಮ ಟ್ರೇಲರ್ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಸಾಲದು, ಬಟ್ ಹೇಳೋದು ನನ್ನ ಕರ್ತವ್ಯ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಗಳ ಕೈಲಿ ಎಷ್ಟಾಗುತ್ತೋ ಸಿನಿಮಾನ ರೀಚ್ ಮಾಡಿಸಿ. ಯಾಕೆಂದರೆ ಇವತ್ತು ನಾವು ಕನ್ನಡ ಇಂಡಸ್ಟ್ರಿನಲ್ಲಿ, ಕರ್ನಾಟಕದಲ್ಲಿ ನಾವು ಉಳಿತೀವೋ ಬಿಡ್ತೀವೋ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ. ಪ್ರಾಬಬ್ಲಿ ಇನ್ನು 2 ವರ್ಷ ಇದೇ ರೀತಿ ಹೋಗ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಮುಚ್ಚೋ ಅವಸ್ಥೆ ಇದ್ರೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ನಾವು ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ ಅಂತ ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಬ್ಬರು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ದಯವಿಟ್ಟು ಈ ಟೆಲಿಗ್ರಾಮ್ ಅನ್ನೋದ್ರಲ್ಲಿ ಕೂತ್ಕೊಂಡು ಪೈರಸಿ ಪ್ರಿಂಟ್ನ ನೋಡಬೇಡಿ. ಸಿನಿಮಾ ಯಾಕೆಂದರೆ ನಾವು ಅಷ್ಟು ಜೋರಾಗಿ ಸಿನಿಮಾ ಮಾಡಿ, ಸೌಂಡ್ ಮಾಡಿ, ಅದಕ್ಕೆ DI ಮಾಡಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೋತೀವಿ. ಸೊ ದಯವಿಟ್ಟು ನಿಮ್ಮನ್ನೆಲ್ಲ ನಾನು ನಿಮ್ಮ ಪಾದಾರಗಳಿಗೆ ಕೈ ಇಟ್ಟು ಕೇಳ್ಕೊತೀನಿ. ದಯವಿಟ್ಟು ಸಿನಿಮಾಗೆ ಬಂದು, ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾನ ಇನ್ನೂ ಬೆಳೆಸಿ, ಇನ್ನೂ ದೊಡ್ಡ ಉನ್ನತ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬರಲಿ, ಇನ್ನೂ ನಿರ್ಮಾಣಗಳಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸ್ಟೇಜ್ ಮೇಲೆ ನಿಂತಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು, ಹಾಗೂ ನಿಮ್ಗೆಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು, ನಮ್ಮ ಬೊಂಬೆ ಅವರು ಶಿವಾಂಗಿ, ಬೊಂಬೆ ಅಂತೀವಿ, ಬಟ್ ಎಲ್ಲ ಕರ್ನಾಟಕದಲ್ಲಿ ಇವಾಗ ಬೊಂಬೆ ಅಂತಾನೆ ಕರೀತಾರೋ, ಯಾಕೆಂದ್ರೆ ಬೊಂಬೆ ತರಾನೇ ಇದಾರ ಅವ್ರು ನೋಡೋಕ್ಕೆ. ಸೊ ಅವ್ರದ್ದು ಡಾಲ್, ಇನ್ ಕನ್ನಡ ಇಟ್ ಇಸ್ ಬೊಂಬೆ, ಇನ್ ಇಂಗ್ಲಿಷ್ ಇಟ್ಸ್ ಕಾಲ್ಡ್ ಡಾಲ್. ಸೊ ಐ ಸೆಡ್ ಯು ಲುಕ್ ಲೈಕ್ ಅ ಡಾಲ್ ಎನಿವೇಸ್. ಗುಡಿಯಾ, ಎಸ್, ಥ್ಯಾಂಕ್ ಯು. ಸೊ ಅವ್ರು ಬಾಂಬೆಯಿಂದ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಬಂದಿದ್ದಾರೆ. ಸೊ ನಿಮ್ಮೆಲ್ಲ ಪರ್ಮಿಷನ್ ಇಟ್ಟು ಅವ್ರನ್ನ ಕಳಿಸ್ಕೊಡ್ತೀನಿ, ಯಾಕೆಂದರೆ ಅವರು ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗ್ಬೇಕಂತೆ. ಸೊ ಅವ್ರನ್ನ ವೇದಿಕೆಯಿಂದ ಕಳಿಸ್ಕೊಡ್ತೀನಿ. ಸೊ ಹಾಗೆ ತಮ್ಮೆಲ್ಲರೂ ನಾನು ಮಾಡೇ ಇಲ್ವಲ್ಲ ಡ್ಯಾನ್ಸು, ನಾನು ಡ್ಯಾನ್ಸ್ ಮಾಡೇ ಇಲ್ವಲ್ಲ, ಬೇಡ, ಅದನ್ನ ನಾವು ಸಕ್ಸಸ್ ಮೀಟಲ್ಲಿ ಮಾಡ್ಸೋಣ. ಎನಿವೆ, ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.